ಒಂದು ಕಡೆ ಇಂಡಿಯಾದ ರಾಜಕಾರಣವೇ ಒಂದು ಲೆಕ್ಕ ಆದ್ರೆ ಮಂಡ್ಯದ ರಾಜಕಾರಣ ಮತ್ತೊಂದು ಲೆಕ್ಕ ಅನ್ನೋ ಮಾತಿದೆ. ಹೀಗಿದ್ದಾಗ ಸಂಸದೆ ಸುಮಲತಾ ಅವರ ಮುಂದಿನ ನಡೆ ಏನು? ಯಾಕಂದ್ರೆ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರೋ ಕಾರಣಕ್ಕಾಗಿ ನಾಳೆ ಮಂಡ್ಯದಲ್ಲಿ ಮಹತ್ವದ ಸಭೆ ಕರೆದಿದ್ದಾರೆ ಸುಮಲತಾ. ಮಂಡ್ಯದಲ್ಲಿ ಮುಖಂಡರ ಸಭೆ ನಡೆಸುತ್ತಾರೆ. ಆ ಸಭೆಯಲ್ಲಿ ಮುಂದಿನ ನಿರ್ಧಾರದ ಬಗ್ಗೆ ಘೋಷಣೆ ಮಾಡ್ತಾರೆ. ಸ್ವತಂತ್ರವಾಗಿ ಸ್ಪರ್ಧಿಸೋ ಬಗ್ಗೆ ಚರ್ಚಿಸೋ ಸಾಧ್ಯತೆ ಇದೆ. ಆದರೆ ಇದುವರೆಗೂ ಕೂಡ ಅವರೆಲ್ಲೂ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಎಲ್ಲೂ ಹೇಳಲಿಲ್ಲ. ಬಿಜೆಪಿಯಿಂದಲೇ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ ಅಂತಲೇ ಹೇಳ್ತಾ ಬಂದರು. ಆದರೆ ಈಗ ಫೈನಲಿ ಎಲ್ಲದಕ್ಕೂ ತೆರೆ ಬಿದ್ದಂತಾಗಿದೆ. ಮಂಡ್ಯವನ್ನ ಜೆಡಿಎಸ್ಗೆ ರಾಷ್ಟ್ರೀಯ ನಾಯಕರು ಬಿಟ್ಟುಕೊಟ್ಟಿದ್ದಾರೆ. ಬಾಹ್ಯ ಬೆಂಬಲವನ್ನ ಸುಮಲತಾ ಅಂಬರೀಶ್ ಅವರು ನೀಡಿದ್ರು. ಯಾಕಂದ್ರೆ ಕೆಲವೊಂದಿಷ್ಟು ಕಾನೂನು ತೊಡಕುಗಳಿದೆ. ಸಿಟ್ಟಿಂಗ್ ಎಂಪಿ ಆದಂತ ಸಂದರ್ಭದಲ್ಲಿ ಬಿಜೆಪಿ ಸೇರ್ಪಡೆಯಾಗೋದಕ್ಕೆ ಒಂದಷ್ಟು ಕಾನೂನು ತೊಡಕುಗಳಿದ್ದ ಕಾರಣ ಬಾಹ್ಯ ಬೆಂಬಲವನ್ನ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಸುಮಲತಾ ಅಂಬರೀಶ್ ಬಿಜೆಪಿಗೆ ನೀಡಿದ್ರು. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಮಂಡ್ಯದಲ್ಲಿ ರ್ಯಾಲಿ ನಡೆಸಿದಾಗ ಅಥವಾ ದಶಪಥ ಹೈವೇನ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಸಾಥ್ ಕೊಟ್ಟರು. ಆಗಾಗ ರಾಷ್ಟ್ರೀಯ ನಾಯಕರನ್ನ ಭೇಟಿ ಆಗ್ತಾ ಇದ್ರು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸುಮಲತಾ ಅಂಬರೀಶ್ ಅವರು ಮಂಡ್ಯ ಕ್ಷೇತ್ರವನ್ನ ಬಿಟ್ಟುಕೊಡ್ಬೇಕಾಗತ್ತೆ ಅನ್ನೋ ಯಾವುದೇ ಬೆಳವಣಿಗೆಗಳಿರಲಿಲ್ಲ. ಅವರು ಬಾಹ್ಯ ಬೆಂಬಲವನ್ನ ಬಿಜೆಪಿಗೆ ಸೂಚಿಸಿದಂತಹ ಸಂದರ್ಭದಲ್ಲಿ ಯಾವಾಗ 2024ರ ಲೋಕಸಭಾ ಚುನಾವಣೆ ಹತ್ರ ಬಂತೋ ಆಗ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇದೆ, ಅದಕ್ಕೆ ಜೆಡಿಎಸ್ ಜೊತೆಗೆ ಯಾಕೆ ಕೈ ಜೋಡಿಸಬೇಕು, ಅದರ ಜೊತೆಗೆ ಕೈ ಜೋಡಿಸಿದ್ರೆ ಸಿಗುವಂತಹ ಪ್ರಯೋಜನಗಳೇನು, ಇದೆಲ್ಲವನ್ನ ಅಳೆದು ತೂಗಿ ಲೆಕ್ಕ ಹಾಕಿ ಕೈ ಜೋಡಿಸಿ ಆಗಿದೆ. ಆದರೆ ಇಲ್ಲಿ ಸುಮಲತಾ ಅವರ ಕತೆ ಏನು ಅನ್ನೋದು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಒಂದ್ ಕಡೆ ಸುಮಲತಾ ಇದುವರೆಗೂ ಎಲ್ಲೂ ಕೂಡ ಪಕ್ಷೇತರರಾಗಿ ಸ್ಪರ್ಧಿಸ್ತೀರಾ ಅಂತ ನಾವು ಮಾಧ್ಯಮದವ್ರು ಕೇಳಿದಾಗ ಇಲ್ಲ, ಬಿಜೆಪಿಯಿಂದನೇ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಫೈನಲಿ ಆ ವಿಶ್ವಾಸಕ್ಕೆ ತೆರೆ ಬಿದ್ದು ಆಗಿದೆ. ಸೊ ಮುಂದಿನ ನಡೆ ಏನಾಗಿರಬಹುದು? ಯಾವ ಕಾರಣಕ್ಕಾಗಿ ಮೀಟಿಂಗ್ ಕರೆದಿದ್ದಾರೆ ಬೆಂಬಲಿಗರ ಜೊತೆಗೆ ಸುಮಲತಾ? ಪ್ರತಿಭಾ, ಏನು ಸುಮಲತಾ ಬೆಂಬಲಿಗರಿಗೆ ಏನ್ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಇವತ್ತು ಸಭೆ ನಡೀತಾ ಇಲ್ಲ. ಆದ್ರೆ ಇನ್ 2-3 ದಿನಗಳಲ್ಲಿ ಸಭೆ ನಡೆದಿ ನಾವು ಮುಂದಿನ ತೀರ್ಮಾನ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಅವ್ರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ತಾವು ಹೇಳಿದಾಗೆ ಏನ್ ಕೊನೆ ಕ್ಷಣದವರೆಗೂ ಬಿಜೆಪಿ ಟಿಕೆಟ್ ನನಗೆ ಸಿಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ರು. ಆದ್ರೆ ಅಂತಿಮವಾಗಿ ಟಿಕೆಟ್ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಆಯ್ಕೆ ಆಗಿರೋದ್ರೆ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿರೋದ್ರಿಂದ ಅವ್ರ ನಡೆ ಏನು ಅಂತಕ್ಕಂಥದ್ದು ಈಗ ಅವರು ಸೇರಿದಂತೆ ಬೆಂಬಲಿಗರಿಗೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಇವತ್ತಿಂದ ಅಂದ್ರೆ ಅವರ ಬೆಂಬಲಿಗರು ಹೇಳೋ ಪ್ರಕಾರ ಇನ್ 2-3 ದಿನಗಳಲ್ಲಿ ಶೀಘ್ರದಲ್ಲೇ ಸಭೆ ಕರೆದು ಆ ಸಭೆಗೆ ಸಂಸದೆ ಸುಮಲತಾ ಅವ್ರನ್ನ ಆಹ್ವಾನ ಮಾಡ್ತೀವಿ. ಆ ನಂತರ ಆ ಸಭೆಯಲ್ಲಿ ನಮ್ಮ ಒತ್ತಾಯ ಏನು ಅಂದ್ರೆ ಅವರು ಪಕ್ಷೇತರ ಚುನಾವಣೆ ನಿಲ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಮುಂದಿಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಇನ್ 2-3 ದಿನಗಳಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣ ಸುಮಲತಾ ಅವರ ನಡೆ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಪ್ರತಿಭಾ, ರವಿ, ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.